ನೋಡ್ಬೋದು ಇವತ್ತು ಕೂಡ ಬಂಗಾರದಲ್ಲಿ ಈ ಬೈಕಲ್ಲಿ ಬಂದೇ ಬಂಗಾರ ಕಳ್ತನವನ್ನು ಮಾಡ್ತಾಯಿದ್ದಾರೆ. ಬೈಕಲ್ಲಿ ಬರ್ತಾರೆ, ಎಳ್ಕೊ ಹೋಗ್ತಾರೆ. ಖಂಡಿತಲೂ ಕೂಡ ಶನಿ ಗುರು ಒಳ್ಳೆ ಫ್ರೆಂಡೇ. ಶನಿನ ಕೂಡ ಚಿನ್ನ ಗುರುಗ್ರಹಣ ತೊಗೊಂಡೋಗಿ ಕಬ್ಬಿಣದ ಮೇಲೆ ಇಡಬಾರ್ದು. 100% ಯಾವಾಗಲೇ ಆಗಲಿ ಒಬ್ಬ ಬೆಳೆದಿರೋನು ತೂಕವಾಗಿ ಮಾತಾಡಬೇಕು ಅಂತ ಅದು ಸಹಜ. ಅದೇ ಥರ ಒಬ್ಬ ದುಡ್ಡು ಮಾಡೋನು ಗೌರವ ಇರೋ ಜಾಗದಲ್ಲಿ ಇದ್ದರೆ ತುಂಬ ಬೆಲೆ ಜಾಸ್ತಿ. ಹಾಗಾಗಿ ಚಿನ್ನದ ಬೆಲೆ ಕಬ್ಬಿಣದ ಮೇಲಲ್ಲ, ಮರದ ಮೇಲೆ ಇದ್ದಷ್ಟು ನಿಮಗೆ ತುಂಬ ಪಾಸಿಟಿವ್ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ನೀವು ದಯವಿಟ್ಟು ಇವತ್ತು ಯಾರೆಲ್ಲ ಗ್ಯಾರಂಟಿ ಟಿ ವಿನ ನೋಡಿದ್ದೀರೋ ನೀವು ದಯವಿಟ್ಟು ನಾಳೆಯಿಂದ ಒಂದು ಮರದ ಪೇಟೋ, ಮರದ ಅಲ್ಗೆನೋ, ಇಲ್ಲ ಮರದ ಲಾಕರನೋ ಇದ್ರ ಮೇಲೆ ಬಂಗಾರವನ್ನು ಇಡಿ. ತುಂಬ ಪಾಸಿಟಿವ್ ಆಗುತ್ತೆ. ನೀವೇನು ಚಿನ್ನ ಮಾರೋರೆಲ್ಲ ನೀವು ನೋಡಿಬೇಕಾದ್ರೆ ಚಿನ್ನ ಮಾರಾಟವನ್ನು ಮಾಡೋರೆಲ್ಲರೂ ಕೂಡ ಮರದಲ್ಲಿ ತಗೊಬಂದು ನಿಮಗೆ ಬಂಗಾರವನ್ನು ತೋರಿಸ್ತಾರೆ. ಆ ಮರದ ಬಂಗಾರದಲ್ಲಿ ತೋರಿಸಿದಾಗ ನಿಮಗೆ ಇಷ್ಟವಾದ ಡಿಸೈನನ್ನು ನೀವು ಸೆಲೆಕ್ಷನ್ ಮಾಡ್ತೀರಾ, ತಗೋತೀರಾ, ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀರಾ. 100% ನಿಮ್ಮ ಮನೆಯಲ್ಲಿ ಸಾಲದ ಬಾಧೆ ತೀರಬೇಕು, ಫೈನಾನ್ಸ್ ಪ್ರಾಬ್ಲಮ್ ಕಷ್ಟದಲ್ಲಿ ತೀರಿದ್ದೀರ, ನೀವು ಆಚೆ ಬರಬೇಕಂದ್ರೆ ಆ ಬಂಗಾರವನ್ನು ದಯವಿಟ್ಟು ಇನ್ನು ಮುಂದೆ ಮರದ ಪ್ಲೇಟಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿ, ಮರದ ಹಲಗೆಯಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಸಕ್ಸಸ್ಸನ್ನು ಹೆವಿ ರಿಸಲ್ಟ್ ಬರುತ್ತೆ. ನಾಳೆಯಿಂದಲೇ ಚೇಂಜ್ ಮಾಡಿ, ಇವತ್ತಿಂದಲೇ ಚೇಂಜ್ ಮಾಡಿ. ತುಂಬ ಮರದ ಬೀರು ಲಾಕರಲ್ಲೇ ಇಡಿ, ಬೀರುನೇ ಆದರೆ ಬೀರು ಒಳಗಡೆ ಮರದ ಲಾಕರ್ ಇರಬೇಕು. ಮರದ ಲಾಕರ್ ಇದ್ದರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಬರುತ್ತೆ. ಮರದ ಹಲಗೆ ಇಟ್ಬಿಟ್ಟು ಅದರೊಳಗಡೆ ಇಡಿ. ಚಿನ್ನ ತುಂಬ ಇಂಪ್ರೂವ್ಮೆಂಟ್ ಮಾಡಿಕೊಡುತ್ತೆ. ಚಿನ್ನ ಇಟ್ಟರಿಂದಲೂ ನಿಮಗೆ ಪ್ರಾಬ್ಲಮ್ ಬರ್ತಾಯಿದೆ ನೋಡಿ. ಏನು ಲಾಕರ್ನ ನೋಡ್ತಾಯಿದ್ರು, ಬೀರು ಲಾಕರ್ನ ನೋಡ್ತಾಯಿದ್ರು, ಇದು ಕಬ್ಬಿಣದಲ್ಲೇ ಇರುತ್ತೆ. ಕಬ್ಬಿಣದಲ್ಲಿ ಇರೋದ್ರಿಂದ ಈ ಕಬ್ಬಿಣದ ಲಾಕರಲ್ಲಿ ಡೈರೆಕ್ಟಾಗಿ ಬಂಗಾರವನ್ನು ಇಡಬಾರ್ದು. ಡೈರೆಕ್ಟಾಗಿ ಬಂಗಾರವನ್ನು ಇಟ್ಟರೆ ತುಂಬ ಪ್ರಾಬ್ಲಮ್ ಸಿಗಾಕಂತೆ. ಮತ್ತು ಈ ಕಬ್ಬಿಣದ ಲಾಕರ್ಲಿ ನೀವು ಇಡಬೇಕು ಅಂದರೆ ಮರದ ಹಲಗೆ ಅವ್ರು ಕೊಟ್ಟಿರೋಂಥ ಲಾಕರ್ನ ಹಾಗೆ ಇಡಬೇಕು. ನೀವು ಅದನ್ನು ಟಚ್ ಆಗೋ ಥರ ಕಬ್ಬಿಣಕ್ಕೂ ಬಂಗಾರಕ್ಕೂ ಒಂದು ಸರಿ ಬಂಗಾರ ಆದಮೇಲೆ ಕಬ್ಬಿಣವನ್ನು ಟಚ್ ಮಾಡಬಾರ್ದು. ಒಂಥರ ಇದು ಹೆಂಗೆ ಅಂದರೆ ಕಳ್ಳ ಪೊಲೀಸ್ ಇದ್ದಂಗೆ ಆಗುತ್ತೆ. 100% ಕಳ್ಳ ಮತ್ತು ಪೊಲೀಸ್ ಇದ್ದಂಗೆ ಆಗುತ್ತೆ. 100% ಬಂಗಾರ ಗುರುಗ್ರಹನ ತಗೊಂಡೋಗಿ ತುಂಬ ಗೌರವಿಸೋ ಥರ ನೀವು ಬೀರುಲ್ಲಿ ಇಡಬೇಕಾದ್ರೆ ಮರದ ಹಲಗೆ ಇರಬೇಕು. ಮರದ ಪೆಟ್ಟಿಗೆನೂ ಕೂಡ ಹಿಂದಿನ ಕಾಲದಲ್ಲಿ ಮಾಡ್ಸೋದು, ಇವಾಗ ಇಲ್ಲ. 100% ನಾವೆಲ್ಲ ನಮ್ಮೂರಲ್ಲಿ ಇತ್ತು, ಮರದ್ದು ತುಂಬ ವೆಯ್ಟ್ ಆಗಿರೋದೆಲ್ಲ ಇತ್ತು. ಈಗ ಲಾಕರ್ ಒಳಗಡೆ ಮರದ್ದು ಬಂಗಾರವನ್ನು ಕೊಟ್ಟಿದ್ದ ಬಾಕ್ಸನ್ನು ತೆಗೆದು ಬೀರಲ್ಲಿ ದಯವಿಟ್ಟು ಯಾವುದಾದ್ರು ಒಂದು ಕಬ್ಬಿಣದ ಲಾಕರಲ್ಲಿ ಒಳಗಡೆ ಇಡಬೇಡಿ. ತುಂಬ ಅದು ನಿಮ್ಮ ಮನೆಗೆ ದರಿದ್ರ, ತೊಂದರೆ ಎಲ್ಲವೂ ಕೂಡ ಬರುತ್ತೆ. ಮತ್ತು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಈಚೆಚಿಗೆ ಶ್ರೀಮಂತರ ಮೇಲೆ ಹಿಂಗೆಲ್ಲ ಇರೋಲ್ಲ. ಬಡವರು ಒಂದು ಲೆವೆಲ್ಗೆ ಒಂದು ಬೆಡ್ರೂಮ್ ಇರೋ ಮನೆಯವರು ಈ ಒಂದು ಬೆಡ್ರೂಮು ಈ ಆಟೋ ಓಡಿಸೋಂಥ ಒಂದು ಸಂದರ್ಭಗಳಿದ್ದಾಗ ಇಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಇವತ್ತು ಅಂತಲ್ಲ, ಒಂದು ಬೆಡ್ರೂಮ್ ಮನೆ ಇರುತ್ತೆ. ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಏನಾಗುತ್ತೆ, ಬೀರು ಒಳಗಡೆ ದಯವಿಟ್ಟು ಬಂಗಾರದ ಜೊತೆಗೆ ನಿಮ್ಮ ಒಳ ಉಡುಪನ್ನು ಇಡಬಾರ್ದು. 100% ನೀವು ಅರ್ಥ ಮಾಡ್ಕೊಳ್ಳಿ. ಒಳ ಉಡುಪು ಅಂದರೆ ನಿಮಗೆ ಗೊತ್ತಿರೋದನ್ನು ದಯವಿಟ್ಟು ಇಡಬಾರ್ದು. ಒಳ ಉಡುಪನ್ನು ಯಾವುದೇ ಕಾರಣಕ್ಕೂ ಬೀರುಲಿಟ್ಟರೂ ಕೂಡ ನಿಮಗೆ ದರಿದ್ರಗಳು ಬರ್ತವೆ, ಕಷ್ಟಗಳು ಬರ್ತವೆ. ಹಾಗಾಗಿನೇ ನೀವು ಬೀರುವಲ್ಲಿ ದಯವಿಟ್ಟು ಇನ್ನು ಮುಂದೆ ಒಳ ಉಡುಪನ್ನು ಇಡಬೇಡಿ. ಬಂಗಾರವನ್ನು ಇಡಬೇಕಾದ್ರೆ ಕಬ್ಬಿಣದನ್ನು ಟಚ್ ಆಗೋ ಥರ ಇಡಬೇಡಿ. ಬಂಗಾರದನ್ನು ಒಂದು ಹಲಗೆ ಮೇಲೆ, ಮರದ ಹಲಗೆ ಮೇಲೆ ಇಡಿ. ತುಂಬ ಪಾಸಿಟಿವ್ ಬರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇದನ್ನು ನೀವು ಖಂಡಿತಲೂ ನಾಳೆಯಿಂದ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ.